ಸಿ ಎಸ್ ಸಂಬಂಧಪಟ್ಟಿದ್ದು ಅವ್ರು ವಿಸಿಟ್ ಮಾಡ್ತೀವಿ. ಆ ಟೈಮಲ್ಲಿ ಮೆಂಬರ್ಸ್ಗೆ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೇಮ್ ನಗರ ಏನು ಮಾಡ್ತಿದ್ರು ಸೇಮ್ ಅದೇ ರೀತಿಯಾಗಿ ಮಾಡ್ತೀವಿ. ನಿಮ್ಮ ಪಂಚಾಯತಿನಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರ್ಬೇಕೇನೋ 270 ವರ್ಕ್ ಕಾಮಗಾರಿ ಮಾಡಿದ್ದಾರೆ. ಒಂದು ಗ್ರಾಮ ಪಂಚಾಯತಿ ನಿಮ್ಮ ಗ್ರಾಮ ಪಂಚಾಯತಿಗೆ ಮಾತ್ರನೇ ಒಟ್ಟಾರೆಯಾಗಿ 270 ಕಾಮಗಾರಿಗಳನ್ನ ಸುದ್ದಿನ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ 2,43,04,402 ರೂಪಾಯಿ ಖರ್ಚು ಮಾಡಿರ್ತಾರೆ. ಅನುಷ್ಠಾನ ಇಲಾಖೆಗಳಿದೆ. ಇದು ಅನುಷ್ಠಾನ ಇಲಾಖೆ ಅಂದ್ರೆ ಇಲಾಖೆಗಳಿದೆ, ಬೇರೆ ಇಲಾಖೆಗಳು, ತೋಟಗಾರಿಕೆ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಅರಣ್ಯ, PRD, ಈ ಒಟ್ಟಾರೆ 5 ಇಲಾಖೆಗಳು ಜೊತೆ ಗ್ರಾಮ ಪಂಚಾಯತಿ ಎಲ್ಲ ಸೇರಿ ಒಂದು ವರ್ಷದಲ್ಲಿ ತೋಟಗಾರಿಕೆಯವರು 28 ಕಟ್ಟಡಗಳನ್ನ 28 ಕಾಮಗಾರಿಗಳು ಮಾಡಿದ್ದಾರೆ. ಸಾಮಗ್ರಿ ಮತ್ತು ಕೂಲಿ ಎರಡೂ ಸೇರಿ 78 ಕಾಮಗಾರಿಗಳಿಗೆ 20 ಲಕ್ಷ ಖರ್ಚು ಮಾಡಿದ್ದಾರೆ. ಅದಕ್ಕೆ 20 ಲಕ್ಷ ಖರ್ಚು ಮಾಡಿದ್ದಾರೆ. ಕೃಷಿ ಇಲಾಖೆಯವರು 40 ಕಾಮಗಾರಿಗಳನ್ನ 3,67,701 ರೂಪಾಯಿ. ರೇಷ್ಮೆ ಇಲಾಖೆಯವರು 13 4,42,252 ರೂಪಾಯಿ ಖರ್ಚು ಮಾಡಿದ್ದಾರೆ. ಅರಣ್ಯ ಇಲಾಖೆಯವರು ಒಟ್ಟಾರೆಯಾಗಿ 5 ಕಾಮಗಾರಿಗಳು ಮಾಡಿದ್ದಾರೆ, 1,32,362 ರೂಪಾಯಿ. PRD ಇಲಾಖೆಯವರು 9 ಕಾಮಗಾರಿ ಮಾಡಿದ್ದಾರೆ, 17,71,011 ರೂಪಾಯಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಪಂಚಾಯತಿನಲ್ಲಿ 415 ಕಾಮಗಾರಿಗಳು, ಇಲಾಖೆಗಳು ಮತ್ತೆ ಗ್ರಾಮ ಪಂಚಾಯತಿ ಎಲ್ಲ ಸೇರಿ 415 ಕಾಮಗಾರಿಗಳು ಸುಧಾರಣೆ ಮಾಡಿದ್ದಾರೆ. ಅದಕ್ಕೆ ಒಟ್ಟಾರೆಯಾಗಿ 3,42,48,993 ರೂಪಾಯಿ ಈ ಸಂಬಂಧಪಟ್ಟಂಗೆ ಒಟ್ಟಾರೆ ಇಷ್ಟಿಗೆ ಖರ್ಚು ಮಾಡಿರ್ತಾರೆ. ನಿಮ್ಮ ಗ್ರಾಮ ಪಂಚಾಯತ್ ಏನೇನು ಕೆಲಸಗಳು ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀವಿ. ಶಾಲಾ ಕಾಂಪೌಂಡ್ 7, ಮೋರಿಗಳು 11, ಡ್ರೈನೇಜ್ 10, ಕಾಲುವೆ ಮತ್ತು 9, ಬದುಗಳು 33, ದನಕೋಡಿಗಳು 38, ಸೋಪ್ ಪಿಟ್ಟು 8, ಎರೆಹುಳು ದೊಡ್ಡಿ 1, ಕೆರೆಕಟ್ಟೆ ಅಭಿವೃದ್ಧಿ 3, ಪೌಷ್ಟಿಕ ತೋಟ 12, ಸಿಸಿ ರಸ್ತೆಗಳು 18, ಕಚ್ಚಾ ರಸ್ತೆಗಳು 26, ಶೌಚಾಲಯ 3, ಮಳೆ ಕೊಯ್ಲು 1, ನೀರಿನ ತೊಟ್ಟಿ 1, ತಡೆಗೋಡೆ 1, ಗೋಕುಂಟೆ 7, ರಿಬಿಟ್ಕುಂಟು ಮೋರಿ 1, ಹೂಳೆತ್ತುವುದು. ಕೃಷಿ ಇಲಾಖೆ ಕಾಮಗಾರಿಗಳು 40, ರೇಷ್ಮೆ ಇಲಾಖೆಗಳು 13, ಅರಣ್ಯ ಇಲಾಖೆಗಳು 5, PRD 9, ತೋಟಗಾರಿಕೆ 78. ಒಟ್ಟಾರೆಯಾಗಿ 215 ಕಾಮಗಾರಿ ಈ ಒಂದು ಸಂಬಂಧಪಟ್ಟಂಗೆ ಈ ಎಲ್ಲಾ ಕಾಮಗಾರಿಗಳನ್ನು ಎಲ್ಲಾ ವಿಲೇಜಸ್ ಅನ್ನು ಮಾಡಿದ್ದಾರೆ. ಬಟ್ ನಾವು ಕೆಲವೊಂದು ಕಾಮಗಾರಿಗಳನ್ನ ನೋಡೋದಕ್ಕೆ ಟೈಮ್ ಸಾಲಿಲ್ಲ, ಎಲೆಕ್ಷನ್ ಇದರಿಂದ ಪೋಸ್ಟ್ಪೋನ್ ಆಯಿತು. ನಾವು ನೋಡಿರುವಂತಹ ಹಳ್ಳಿಗಳಲ್ಲಿ ಕೆಲವೊಂದು ಬೋರ್ವೆಲ್ ಮಾಡಿದ್ದಾರೆ, ಸಿಸಿ ರೋಡ್ ಮಾಡಿದ್ದಾರೆ. ಕೆಲವೊಂದು ಊರಿಗಾಚೆ ಚರಂಡಿ ಇತ್ತು, ಸೊ ಅದನ್ನ ಊರು ಸರಾಗಿ ಹೋಗ್ಬೇಕು ಅಂತ ಅವರು ಅದು ಚರಂಡಿ ಡ್ರೈನೇಜ್ ಮಾಡಿದ್ರು. ಅದನ್ನ ಅಲ್ಲಿ ಸಜೆಷನ್ ಕೊಟ್ಟಿದ್ರು, ನೇಮ್ ಬೋರ್ಡ್ ಆಗಿರಲಿಲ್ಲ. ಅಲ್ಲಿ ಇಂಜಿನಿಯರ್ ಬಂದಿದ್ರು, ಸ್ಟಾಫ್ ಬಂದಿದ್ರು, ಈ ಬೋರ್ಡ್ ಹಾಕೊಳ್ಳಿ ಅಂತ ಹೇಳಿದ್ವಿ. ಮೆಂಬರ್ಸು ಊರಲ್ಲಿದ್ದಾಗ ಮೆಂಬರ್ಸ್ ಭೇಟಿ ಆಗಿದೆ. ಅದು ಕೆಲವೊಂದು ಮತ್ತೆ ಕೆಲವೊಂದು ಹಳ್ಳಿ ಮಾತ್ರ ನೋಡಿಲ್ಲ ಅಷ್ಟೇನೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಪಂಚಾಯತಿನಲ್ಲಿ ಈ ಏನೇನು ಕೆಲಸ ಮಾಡಿದ್ದಾರೆ ಬರೀ ಕಮ್ಯುನಿಟಿ ವರ್ಕ್ ಮಾತ್ರ ಹೋಗ್ತೀವಿ. ಇಂಡಿವಿಜುವಲ್ ಬೇಕು ಅಂತಂದ್ರೆ ಯಾವುದೋ ದನ ಕೊಟ್ಟಿಗೆಗಳು, ಬದುಗಳು ಬೇಕಂದ್ರೆ ಅವೆಲ್ಲ ಇಂಡಿವಿಜುವಲ್ ಸೋಪ್ ಪೆಟ್ಟಿಗಳು ಅದನ್ನು ಹೋಗ್ಬೇಕಾದ್ರೆ ಅದನ್ನ ಹೋಗ್ತೀವಿ. ಈ ಪ್ರೆಸೆಂಟ್ ಈಗ ಕಮ್ಯುನಿಟಿ ವರ್ಕ್ ಹೋಗ್ತೀವಿ. ಕಮ್ಯುನಿಟಿ ವರ್ಕ್ ಓದಿರೋದ್ರಿಂದ ಇಲ್ಲ ಕೆಲಸ ನಾವು ಹೋದಾಗ ಯಾವ್ದು ಬೋಗಸ್ ಇಲ್ಲ. ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಆಗಿದೆ. ಕೆಲವೊಂದು ಇವ್ರು ಗೊತ್ತಾಗುತ್ತೆ ಸರ್, ಕಮ್ಯುನಿಟಿ ವರ್ಕ್ ಮಾತ್ರ ಕಮ್ಯುನಿಟಿ ವರ್ಕ್ ಸರ್ಕಾರಿ ಶಾಲಾ ಕಾಂಪೌಂಡ್ ನಿರ್ಮಾಣ 1,03,824. ಬೇವಳ್ಳಿ ಗ್ರಾಮದ ಶಾಲಾ ಕಾಂಪೌಂಡ್ ನಿರ್ಮಾಣ 1,39,594. ಚಿಕ್ಕಳ್ಳಿ ಗ್ರಾಮದ ಶಾಲಾ ಕಾಂಪೌಂಡ್ ನಿರ್ಮಾಣ 58,401. ಮುನಿಯೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು
ಹಿಂಗೆ ಇಟ್ಕೊಡು ಒಂದು ಈಗಾಗಲೇ ಒಂದು ನರೇಗಾದಾಗಿದೆ 15 ಫೈನಾನ್ಸ್ 15 ಹಣಕಾಸು ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಒಂದು ವರ್ಷ ಅವಧಿ ಇರ್ತಿತ್ತು. ಅದಕ್ಕೆ ಏನು ನಿಮ್ಮಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಫಂಡ್ ಬಂತು, ನಿಮ್ಮ ಕಂತು ವೈಸ್ ಬಿಡುಗಡೆ ಆಗುತ್ತೆ, ಎಷ್ಟು ಕಂತು ಬಂತು, ಎಷ್ಟು ಖರ್ಚಾಗಿದೆ, ಅದಕ್ಕೆ ಎಷ್ಟು ಬಡ್ಡಿ ಬಂದಿದೆ, ಎಷ್ಟು ಉಳಿಕೆ ಇದೆ, ಅದನ್ನ ನಿಮ್ಮ ಮುಂದೆ ಇಡ್ಬೋದು. 15ನೇ ಹಣಕಾಸು 1/4/2025ರಿಂದ 31/3/2023 ಒಂದು ವರ್ಷದ ಅವಧಿ ಆಡಳಿತ ನಡೆದಿರುತ್ತೆ. 1/4/2022ರಲ್ಲಿ ಪ್ರಾರಂಭಿಕ ಶುಲ್ಕ ಮೊತ್ತ 6,34,350 ಅದಕ್ಕೆ 5 ಕಂತುಗಳಾಗಿ ಬಿಡುಗಡೆಯಾಗುತ್ತೆ. ಮೊದಲನೇ ಕಂತು 9,09,475, ಎರಡನೇ ಕಂತು 6,20,000